ಹಲೋ ಸ್ನೇಹಿತರೆ, ನಮಸ್ಕಾರ. ರಾಜ್ಯಾದ್ಯಂತ ರೇಷನ್ ಕಾರ್ಡ್ ಹೊಂದಿರೋರಿಗೆ ಇವತ್ತು ಬೆಳ್ಳಂಬೆಳಿಗ್ಗೆ ಆಹಾರ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. ಈ KYC ಮಾಡಿಸಿದ ಲಕ್ಷಾಂತರ ಕಾರ್ಡುಗಳು ಇಂದಿನಿಂದಲೇ ತಾತ್ಕಾಲಿಕ ಅಮಾನತು. ಅದೇ ರೀತಿ ಸ್ನೇಹಿತರೆ, ಇನ್ನೊಂದು ಕಡೆ ಸ್ವಂತ ಬಿಸ್ನೆಸ್ ಮಾಡಲು ಬಯಸುವ ಮಹಿಳೆಯರಿಗೆ ಬಂಪರ್ ಗಿಫ್ಟ್. ಸರ್ಕಾರದ ಉದ್ಯೋಗಿನಿ ಯೋಜನೆಯಡಿ 3 ಲಕ್ಷದವರೆಗೆ ಭರ್ಜರಿ ಸಬ್ಸಿಡಿ ಸಾಲಕ್ಕೆ ಅರ್ಜಿ ಆರಂಭ. ಅದೇ ರೀತಿ ಸ್ನೇಹಿತರೆ, ರೈತರಿಗೂ ಕೂಡ ಇದರ ಮಧ್ಯೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ. ಜಮೀನು ಹೊಂದಿರುವ ರೈತ ಬಾಂಧವರೇ ಗಮನಿಸಿ, PM ಕಿಸಾನ್ ಹೊಸ ಕಂತಿನ 2,000 ಹಣ ಜಮೆಗೆ ಫಲಾನುಭವಿಗಳು ಅಂತಿಮ ಲಿಸ್ಟ್ ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿ ಕೊನೆಯದಾಗಿ ಸ್ನೇಹಿತರೆ, ಬ್ಯಾಂಕ್ ಅಕೌಂಟ್ ಹೊಂದಿರೋರು ಹಿಂದೆ ಅಲರ್ಟ್ ಆಗಿ. RBI ನಿಂದ ಹೊಸ ಆನ್ಲೈನ್ ಸೆಕ್ಯೂರಿಟಿ ನಿಯಮಗಳನ್ನು ಜಾರಿ ಮಾಡಲಾಗಿದೆ. ಪ್ರತಿಯೊಂದು ಮಾಹಿತಿಯ ಸಂಪೂರ್ಣ ವಿಷಯವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಆದರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮೊದಲನೇ ಸುದ್ದಿ. ರೇಷನ್ ಕಾರ್ಡ್ ಹೊಂದಿರೋ ಪ್ರತಿಯೊಬ್ಬರು ಕಡ್ಡಾಯವಾಗಿ ತಿಳಿಯಬೇಕಾದ ವಿಷಯ. ರಾಜ್ಯದಲ್ಲಿ ಅನರ್ಹ BPL ರೇಷನ್ ಕಾರ್ಡ್ಗಳನ್ನು ಪತ್ತೆ ಹಚ್ಚುತ್ತಿರುವ ಆಹಾರ ಇಲಾಖೆಯು ಇವತ್ತು ಹೊಸ ಪರಿಶೀಲನೆ ವರದಿಯನ್ನು ಬಿಡುಗಡೆ ಮಾಡಿದೆ. ಸುಳ್ಳು ಆದಾಯ ಪ್ರಮಾಣ ಪತ್ರ ನೀಡಿ BPL ಕಾರ್ಡ್ ಪಡೆದವರನ್ನು ಪತ್ತೆ ಹಚ್ಚಿ APL ಕಾರ್ಡ್ಗಳಾಗಿ ಬದಲಾಯಿಸಲಾಗುತ್ತಿದೆ. ಇದರ ಜೊತೆಗೆ ರೇಷನ್ ಕಾರ್ಡ್ನಲ್ಲಿರುವ ಪ್ರತಿಯೊಬ್ಬ ಸದಸ್ಯರ ಈ KYC ಪ್ರಕ್ರಿಯೆ ಪೂರ್ಣಗೊಳಿಸದಿದ್ದರೆ ಅನ್ನಭಾಗ್ಯದ ಉಚಿತ ಅಕ್ಕಿ ಮತ್ತು ನಗದು ಹಣ ಜಮೆಯಾಗುವ ತಡೆ ಹಿಡಿಯಲ್ಪಡಲಾಗುವುದು. ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ನ ಕರೆಂಟ್ ಸ್ಟೇಟಸ್ ಆಕ್ಟಿವ್ ಆಗಿದೆಯಾ ಇಲ್ವೋ ಅನ್ನೋದನ್ನು ಆಹಾರ ಇಲಾಖೆ ಅಫಿಷಿಯಲ್ ಪೋರ್ಟಲ್ನಲ್ಲಿ ಹಿಂದೆ ವೆರಿಫೈ ಮಾಡಿಕೊಳ್ಳಿ. ಹೇಗೆ ವೆರಿಫೈ ಮಾಡಿಕೊಳ್ಳುವುದನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ. ಅದೇ ರೀತಿ ಸ್ನೇಹಿತರೆ, ಇಂದಿನ ಎರಡನೇ ಪ್ರಮುಖ ಸುದ್ದಿ. ನಮ್ಮ ಮನೆಯ ಮಹಿಳೆಯರಿಗೆ ಮತ್ತು ಸ್ವಂತ ಬಿಸಿನೆಸ್ ಮಾಡಲು ಬಯಸುವ ಯುವತಿಯರಿಗೆ ಭರ್ಜರಿ ಸಿಹಿ ಸುದ್ದಿಯಾಗಿದೆ. ಸರ್ಕಾರದ ಉದ್ಯೋಗಿನಿ ಯೋಜನೆಯಡಿ ಸಣ್ಣ ಕೈಗಾರಿಕೆ, ಬ್ಯೂಟಿ ಪಾರ್ಲರ್, ಹೊಲಿಗೆ, ಹೈನುಗಾರಿಕೆ ಅಥವಾ ಡೈರಿ ಫಾರ್ಮ್ ಆರಂಭಿಸಲು ಮಹಿಳೆಯರಿಗೆ 3 ಲಕ್ಷದವರೆಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ವಿಶೇಷವೇನೆಂದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಮಹಿಳೆಯರಿಗೆ 30%ರವರೆಗೆ ಭರ್ಜರಿ ಸಬ್ಸಿಡಿ ನೀಡಲಾಗಿದೆ. ಆಸಕ್ತ ಮಹಿಳೆಯರು ಅಗತ್ಯ ದಾಖಲೆಗಳೊಂದಿಗೆ ಹಿಂದೆ ಮಹಿಳಾ ಅಭಿವೃದ್ಧಿ ನಿಗಮದ ಪೋರ್ಟಲ್ ಮೂಲಕ ಅಥವಾ ನಿಮ್ಮ ಹತ್ತಿರ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಮತ್ತೆ ನೀವು ಮನೆಯಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹೇಗೆ ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಮುಂದಿನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದೇ ರೀತಿ ಸ್ನೇಹಿತರೆ, ಇಂದಿನ ಮೂರನೇ ಪ್ರಮುಖ ಸುದ್ದಿ. ರಾಜ್ಯದ ರೈತರಿಗೆ, ಅನ್ನದಾತರಿಗೆ ಸಂಬಂಧಿಸಿದ್ದು. PM ಕಿಸಾನ್ ಯೋಜನೆಯ ನಿಮ್ಮ ಆಧಾರ್, KYC ಮತ್ತು ಜಮೀನಿನ ದಾಖಲೆ ಲಿಂಕ್ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿ ಪೂರ್ಣಗೊಳಿಸಿರುವ ರೈತರಿಗೆ ಕೃಷಿ ಇಲಾಖೆಯು ಹೊಸ ಕಂತಿನ ಫಲಾನುಭವಿಗಳಿಗೆ ಅಂತಿಮ ಲಿಸ್ಟ್ ಅನ್ನು ಅಪ್ಡೇಟ್ ಮಾಡಿದೆ. ಈ ಲಿಸ್ಟ್ನಲ್ಲಿ ಹೆಸರು ಇರುವ ಪ್ರತಿಯೊಬ್ಬ ಅನರ್ಹ ರೈತರ ಖಾತೆಗೆ 2,000 ಹಣ ನೇರವಾಗಿ ಡಿಬಿಟ್ ಮೂಲಕ ಜಮೆಯಾಗಲಿದೆ. PM ಕಿಸಾನ್ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡಿ ಬೆನಿಫಿಯರ್ ಸ್ಟೇಟಸ್ ಕಾಲಂನಲ್ಲಿ ನಿಮ್ಮ ವಿವರ ಸರಿಯಾಗಿ ಇದೆಯಾ ಅಥವಾ ಇಲ್ಲೋ ಅನ್ನೋದನ್ನು ಹಿಂದೆ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಹೀಗೆ ಚೆಕ್ ಮಾಡಿಕೊಳ್ಳುವುದೆಂಬು ತಿಳಿದುಕೊಳ್ಳಲು ನಮ್ಮ ಮುಂದಿನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕ್ಲಿಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.